ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ಪ್ರಥಮ ಬಾರಿಗೆ 17ನೇ ತಾರೀಕು ಶ್ರಾವಣ ಸೋಮವಾರ, ಅವತ್ತೇ ಪಂಚಮಿ ತಿಥಿ ಇರ್ತಕ್ಕಂಥದ್ದು, ನಾಗರ ಪಂಚಮಿ. ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು. ಈ ಶಿವ ಕಾಳಸರ್ಪದೋಷದಂತಹ ನಾನಾ ದೋಷಗಳನ್ನು ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಶಿವನ ತತ್ವ. ಏಕೆಂದರೆ ನಾಗರನ್ನು ಆಭರಣನನ್ನಾಗಿ ಮಾಡಿರ್ತಕ್ಕಂಥದ್ದು ಶಿವ. ಮೇಲಾಗಿ ಶಿವನ ತತ್ವ ಆಧಾರದ ಮೇಲೆ ನೋಡ್ತಕ್ಕಂಥದ್ದು ಈ ದಿನ ಶ್ರಾವಣ ಸೋಮವಾರ. ಶ್ರಾವಣ ವಿಶೇಷವಾಗಿ ಶಿವನಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ. ಈ ಒಂದು ದಿನದಲ್ಲಿ ಚಿತ್ತಾ ನಕ್ಷತ್ರ ಇರ್ತಕ್ಕಂಥ ದಿನ. ಸರಿಸುಮಾರು ಶುಭ ಸಮಯ ಅಂತ ನೋಡೋದಾದರೆ ಸಿಂಹಲಗ್ನ ಇರ್ತಕ್ಕಂಥ ಸಮಯ 6:10ರಿಂದ 8:15 ಕೂಡ ಅತ್ಯಂತ ಶುಭ ಸಮಯ. ಯಾರು ಕಾಳ ಸರ್ಪ ದೋಷದಿಂದ ಬಳಲ್ತಾ ಇದ್ದೀರೋ, ಗುರುಗಳೇ ಆದಮೇಲೆ ಕೂಡ ಮಾಡಬಹುದಾ? ಖಂಡಿತ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾರು ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ, ಖಂಡಿತವಾಗಿ ಒಂದು ಮಾತು ಹೇಳ್ತೀನಿ, ಇವತ್ತಿನ ದಿನ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದರಲ್ಲಿ ವಿಶೇಷ ಗೋಚಾರ ಫಲದಲ್ಲಿ ನೋಡಿದಾಗ ಕಟಕ ರಾಶಿ ಹಾಗೂ ಕೂಡ ಮೀನ ರಾಶಿ, ಇವೆರಡು ರಾಹುವಿನ ಸಮಸ್ಯೆಯಿಂದ ಜಾಸ್ತಿ ಬಳಲ್ತಾ ಇರತಕ್ಕಂಥ ರಾಶಿಗಳು. ಬೇರೆವು ಬಳಲ್ತಾ ಇಲ್ವಾ? ಬಳಲ್ತಾ ಇದೆ. ಪಂಚಮದಿಂದ ತುಲಾ ರಾಶಿಗಾಗುತ್ತೆ, ನವಮದಿಂದ ಮಿಥುನ ರಾಶಿಗಾಗುತ್ತೆ, ಹಾಗೆ ಸಪ್ತಮದಿಂದ ಸಿಂಹರಾಶಿಗಾಗ್ತದೆ. ಹಾಗೆ ಲಗ್ನದಲ್ಲೇ ಕುಂಭದಲ್ಲೇ ಇರತಕ್ಕಂಥ ರಾಹು. ಬಟ್ ಓವರಾಲ್ 8 ಮತ್ತು 12 ಇದು ಅತ್ಯಂತ ಸಮಸ್ಯೆಯನ್ನು ಕೊಡ್ತಕ್ಕಂಥ ಜಾಗಗಳು ಅಂತ ಕರೆದ್ವಿ, ಒಂದೊಂದು ಆಯಾ ಕ್ಷೇತ್ರ ಫಲದ ಅನುಸಾರವಾಗಿ. ಈ ರಾಹು ಕೇತುಗಳ ಉಪಟಳವನ್ನು ತಡಿತಕ್ಕಂಥದ್ದು ಈ ದಿನದ ಮಹತ್ವವಾಗಿರ್ತಕ್ಕಂಥ ಒಂದು ದಿನ. ನಿಜವಾಗ್ಲೂ ಈ ಕಾಲವನ್ನು ಉಪಯೋಗಿಸ ಮಾಡ್ಕೊಳ್ಳಿ. ಯಾರು ಈ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದ್ದೀರೋ, ಶ್ರಾವಣ ಸೋಮವಾರ 17ನೇ ತಾರೀಕು ಆಗಸ್ಟ್ 2026 ಒಂದು ನ್ಯೂಮಲಾಜಿ ಪ್ರಕಾರ ನೋಡಿದ್ರು ಕೂಡ ನಿಮ್ಗೆ ಅದನ್ನು ಕೂಡಿ 17 = 1 + 7 8, ಆಗಸ್ಟ್ 8ನೇ ತಿಂಗಳು 2026. 26 ಅಂದರೆ 6, 2 + 6 8 ಆಗುತ್ತೆ. ಆ 8 + 2 10 ಆಗ್ತದೆ. ಅಲ್ಲಿಗೆ 8 8 16, ಒಂದು ಸೇರಿಸಿ 17 ಆಗುತ್ತೆ. ಅದು = 8. 8 ಶನಿಯ ತತ್ವ. ಶನಿವತ್ ರಾಹು, ರಾಹುತ್ ಶನಿ ಅಂತ ನೋಡಿದ್ವಿ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದು ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಶಿವನ ಅನುಗ್ರಹ ಅದ್ಭುತವಾಗಿರ್ತಕ್ಕಂಥ, ನಿಮ್ಮದು ಯಾವುದೇ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ, ರಾಹುಕೇತುಗಳ ಅನೇಕ ಸಮಸ್ಯೆಗಳಿಗೆ ಹಿಂದಿನ ಕಾಲದಲ್ಲಿ ಏನೋ ತಪ್ಪು ಮಾಡಿದ್ದು, ಪೂರ್ವಜನ್ಮದ ಶುಕ್ರ. ಯಾಕೆಂದರೆ ರಾಹುಕೇತುಗಳು ಅತ್ಯಂತ ಕ್ರೂರಗ್ರಹಗಳು ಅಂತ ಕರೆದು. ಅಬಂಡೆಂಟಾಗಿ ಸಮಸ್ಯೆಯನ್ನು ಕೊಡ್ಬೋದು, ಅಬಂಡೆಂಟಾಗಿ ಐಶ್ವರ್ಯವನ್ನು ಕೊಡ್ತಕ್ಕಂಥ ತಾಕತ್ತಿರೋದು ಎರಡುಗಳಿಗೆ. ಮೋಕ್ಷಕಾರಕ ಕೇತು, ಅನೇಕ ಬಾಧೆಗಳನ್ನು ಕೊಡ್ತಕ್ಕಂಥದ್ದು ಕೇತು. ಯಾವಾಗ ನಾವು ಶಿವನ ಆರಾಧನೆ ಶ್ರಾವಣ ಸೋಮವಾರಗಳನ್ನು ಮಾಡ್ತೀವೋ, ಅದರಲ್ಲಿ ಅತ್ಯಂತ ಪಂಚಮಿ ಇರ್ತಕ್ಕಂಥದ್ದು ಇದು ಭಾಳ ವಿಶೇಷವಾಗ್ತದೆ. ಏನು ಮಾಡಬೇಕು ಗುರುಗಳೇ? ನೋಡಿ, ಭಾಳ ಅತ್ಯಂತ ಸರಳವಾಗಿದ್ದೇನೆ. ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಸಾಧ್ಯವಾದರೆ, ನಿಮಗೆ ಸರ್ಪದೋಷ ಇರ್ತಕ್ಕಂಥವ್ರು, ಜಾತಕದಲ್ಲಿ ಯಾರು ಸರ್ಪದೋಷ, ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸಿ ಹಾಗೆ ಹೀಗೆ ಅಂತ ಏನಾದರೂ ಹೇಳಿದರೆ, ಅಥವಾ ಏನೂ ಇಲ್ವಾ, ಯಾವುದೇ ಕ್ಷೇತ್ರದಲ್ಲಿ ಕೂತ್ಕೊಂಡು ರಾಹು ಸಮಸ್ಯೆ ಮಾಡ್ತಕ್ಕಂಥದ್ದು ಇರುತ್ತೆ, ಯಾವುದೇ ಕ್ಷೇತ್ರದಲ್ಲಿ ಕೂತ್ಕೊಳ್ಳಿ, 1 2 3 4 ಉಪಚಯ ಸ್ಥಾನ, 6 7 6 10 11ರಲ್ಲಿ ಕೂತ್ಕೊಂಡ್ರು, 3 6 10 11 ಇದು ಉಪಚಯ ಸ್ಥಾನ. ಒಂದೊಂದ್ಸತಿ ಗುಡ್ಡು, ಒಂದೊಂದ್ಸತಿ ಬ್ಯಾಡು. ರಾಹುಕೇತುಗಳ ಉಪಟಳ ಕಡಿಮೆ ಆಗಬೇಕು, ನಾನಾ ರೀತಿಯಾದ ವ್ಯಾಧಿ ದೋಷಗಳು ಕಡಿಮೆ ಆಗಬೇಕು. ಈ ದಿನ ಸಂಕಲ್ಪ ಸಹಿತವಾಗಿ ಈ ಕೆಲಸವನ್ನು ಮಾಡಿ. ಎಸ್ಪೆಷಲಿ ಆಶ್ಲೇಷ ನಕ್ಷತ್ರ ವಿಶೇಷವಾಗಿರ್ತಕ್ಕಂಥ ಫಲ. ಈಗ ರಾಹುಕೇತುಗಳು ರಾಹು ಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು,
ಶತಭಿಷ ನಕ್ಷತ್ರ, ಆರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ರಾಹುವಿನ ನಕ್ಷತ್ರದಲ್ಲಿ ಹುಟ್ಟಿರೋದು. ರಾಹು ದೋಷ ಶತಭಿಷ ನಕ್ಷತ್ರಕ್ಕಿರುತ್ತೆ. ಹಾಗೆ ಆರಿದ್ರ ನಕ್ಷತ್ರ ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಸ್ವಾತಿ ನಕ್ಷತ್ರ ಬುದ್ಧಿನೇ ಇಲ್ಲ, ಜ್ಞಾನನೇ ಇರಲ್ಲ ಅವ್ರಿಗೆ. ಒಂದೊಂದಾಗಿ ನೋಡ್ಕೊಳ್ಳಿ. ಹಾಗೆ ಅಶ್ವಿನಿ ನಕ್ಷತ್ರ ತಂದೆಯ ದೋಷ ಕಾಡುತ್ತೆ, ಸೂರ್ಯ ಅಂಶ. ಹಾಗೆ ಮಖಾ ನಕ್ಷತ್ರ ತಾಯಿಯ ಪ್ರೀತಿ ಇರಲ್ಲ, ಮೂಲ ನಕ್ಷತ್ರ ಕುಜದೋಷ ಕಾಣುತ್ತೆ, ಮದುವೆ ಲೇಟು. ಬಟ್ ಒನ್ ಥಿಂಗ್, ಈ ಮೂರು ನಕ್ಷತ್ರ 6 ನಕ್ಷತ್ರದವರಾಗಿರ್ಬೋದು, ವಿಶೇಷವಾಗಿ ಆಶ್ಲೇಷ ನಕ್ಷತ್ರದವರಾಗಿರ್ಬೋದು, ಹಾಗೆ ಸಿಂಹ, ಹಾಗೆ ಕಟಕ ರಾಶಿ, ಹಾಗೆ ನೋಡಿ ಮೀನರಾಶಿ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಸೇವ್ ದಿಸ್ ವಿಡಿಯೋ ಟು ಡೂ, ಮಾಡಿ ಇದನ್ನು ಕೆಲಸಗಳನ್ನು. ಅತ್ಯಂತ ಸರಳವಾಗಿ ಹೇಳಿದ್ದೀನಿ. ಎಷ್ಟೋ ದುಡ್ಡು ಖರ್ಚು ಮಾಡಿಕೊಂಡು, ಗುರುಗಳೇ ನಮ್ಮ ಹತ್ರ ಇಲ್ಲ, ಅಲ್ಲಿ ಬುಕ್ ಆಗಿದೆ, ಇಲ್ಲಿ ಮಾಡಿಸ್ಬೋದು, ಅಲ್ಲಿ ಮಾಡಿಸ್ಬೋದು, ಆ ಪೂಜೆ ಮಾಡಿಸ್ಬೋದು ಅನ್ನೋದಕ್ಕಿಂತ ಈ ಒಂದು ದಿನವನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಜವಾಗ್ಲೂ ಅತ್ಯಂತ ಪ್ರಶಸ್ತ. ಶಿವನಿಗೆ ರುದ್ರಾಭಿಷೇಕ, ಜಲಾಭಿಷೇಕ, ನಿಮ್ಗೇನು ಬರ್ತದೋ, ಅಥವಾ ಕ್ಷೀರಾಭಿಷೇಕ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಶಿವನಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ವಿಶೇಷತೆ. ಗಂಗಾಜಲ ಬೆರೆಸಿ ಹಸಿ ಹಾಲಿನಿಂದ ಅಥವಾ ರುದ್ರಾಭಿಷೇಕ ಸಂಕಲ್ಪ ಸಹಿತವಾಗಿ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ರುದ್ರ ಚಮಕ ಅಮಕಗಳನ್ನು ಏನಾದರೂ ನೀವು ಈ ಸಂದರ್ಭಗಳಲ್ಲಿ, ಈ ಒಂದು ಶುಭ ಸಂದರ್ಭದಲ್ಲಿ, ಈ ಒಂದು ಮುಹೂರ್ತ ಭಾಗದಲ್ಲಿ ಏನು ಕೇಳಿದ್ರೆ 1000 ಜನ್ಮದ ಪಾಪ ನಿಮಗೆ ನಿಜವಾಗ್ಲೂ ನಿರ್ಮೂಲನೆ ಆಗುತ್ತೆ. ಸತ್ಯ ಇದು. ನಮಸ್ತೆ ರುದ್ರಮನ್ಯ ಉತೋತ ಹಿಷವೇ ನಮಃ. ನಿಜವಾಗ್ಲೂ ಇವೆಲ್ಲ ರುದ್ರ ಚಮಕಗಳಲ್ಲಿ ಬರ್ತಕ್ಕಂಥವು. ಶಿವನನ್ನು ಆರಾಧನೆ ಸಂಪ್ರೀತನನ್ನು ಮಾಡಿದ್ರೆ ಖಂಡಿತವಾಗಿ ಏಕೈಕವಾಗಿರ್ತಕ್ಕಂಥ ದೇವತೆ ಕಂಠದಲ್ಲಿ ನೀಲಕಂಠ, ಕಂಠದಲ್ಲಿ ವಿಷಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಹಾವನ್ನು ಆಭರಣನಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಶಿವ ಅಲ್ವಾ. ಸೊ ಹಾಗಾಗಿ ಕಾಳಸರ್ಪ ದೋಷದಿಂದ ಮುಕ್ತರಾಗ್ತೀರಿ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ರುದ್ರಾಕ್ಷಿ ಮಾಲೆಯಿಂದ ಈ ದಿನ ನಿಮ್ಮ ರುದ್ರಾಭಿಷೇಕ ಅಥವಾ ಅಭಿಷೇಕ ಏನು ಅಭಿಷೇಕ ಮಾಡಿಸ್ತೀರೋ ಸಾಧ್ಯವಾದರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಮೃತ್ಯುಂಜಯ ಮಂತ್ರ, ರುದ್ರಾಕ್ಷಿಯ ಮಾಲೆಯ ಸಹಾಯದಿಂದ ಮೃತ್ಯುಂಜಯ ಮಂತ್ರ, ಓಂ ತ್ರಯಂಬಕ ಮಂತ್ರ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಃ ಮೃಕ್ಷೀಯಮಾಮೃತಾತ್ 108 ಬಾರಿ, 1008 ಬಾರಿ, ಅಥವಾ ಓಂ ನಮಃ ಶಿವಾಯ ಓಂ ಮಂತ್ರವನ್ನಾದರೂ ಹೇಳಿ. ರಾಹುಕೇತುಗಳ ಬೀಜಾಕ್ಷರಿಯ ಮಂತ್ರವನ್ನಾದರೂ ಹೇಳೋದು. ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ. ಕೇತು ಮಂತ್ರ, ಓಂ ಕೆಂ ಕೇತುವೇ ನಮಃ, ಓಂ ಕೆಂ ಕೇತುವೇ ನಮಃ. ಶುಭ್ರ ಮನಸ್ಸಿನಿಂದ ಹೇಳಿ. ಕೊನೆಯಲ್ಲಿ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸಿಕೊಂಡು ಆ ಪ್ರಸಾದವನ್ನು ತಗೊಳ್ಳಿ. ಸಾಧ್ಯವಾದರೆ ಆದ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಯಾರು ಅತೀ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರ, ಸರ್ಪಸೊತ್ತು, ಅದು ಇದು ಆಳ ಅಧ್ವಾನ, ನಿಮಗೆ ದೋಷಗಳು ಕಾಡ್ತಾ ಇದೆ, ಯಾರೋ ಪುಣ್ಯಾತ್ಮರು ನಿಮಗೆ ಹೇಳ್ಬಿಟ್ರು ದೋಷ ಇದೆ, ರಾಹು ದೋಷ, ಕಾಳಸರ್ಪ ದೋಷ ಇದೆ ಅಂತ, ಆ ರುದ್ರಾಭಿಷೇಕವನ್ನು ಮಾಡಿರ್ತಕ್ಕಂಥ ತೀರ್ಥ ಸ್ನಾನವನ್ನು ಮಾಡಿ. ನಾನು ಹೇಳ್ತಾ ಇದ್ದೇನೆ, ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದ್ಭುತವಾಗಿರ್ತಕ್ಕಂಥ ಫಲ. ಸಂಧ್ಯಾ ಸಮಯದಲ್ಲಿ ಸಾಧ್ಯವಾದರೆ ಬೆಳಗ್ಗೆ ಆದರೂ ಮಾಡ್ಬೋದು, ಸಂಧ್ಯಾ ಸಮಯದಲ್ಲಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಾಡಿ. ಅರಳಿ ಮರದ ಬುಡಕ್ಕೆ ಹಸಿ ಹಾಲನ್ನು ಅರ್ಪಣೆಯನ್ನು ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಹಸಿ ಹಾಲನ್ನು ಅರ್ಪಣೆಯನ್ನು ಮಾಡಿ ತುಪ್ಪದ ದೀಪವನ್ನು ಅಲ್ಲಿ ಬೆಳಗಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಭಾಳ ವಿಶೇಷತೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಾಗಿಣಿ, ಬೆಳ್ಳಿಯ ನಾಗಿಣಿಯನ್ನು ಮಾಡಿಸಿ ಶಿವನಿಗೆ ಅರ್ಪಣೆಯನ್ನು ಮಾಡಿ. ನಾನಾ ರೀತಿಯ ದೋಷಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ. ಮೆಲಗಿ ಅಗತ್ಯ ಇರತಕ್ಕಂಥ ಜನಗಳಿಗೆ, ಯಾರು ಈ ಕಾರ್ಮಿಕರ ವರ್ಗದವರೋ, ಅಂಗವಿಕಲ ವರ್ಗದವರೋ, ನಿರ್ಗತಿಕರೋ, ಆಗಲ್ಲ, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗಿದೆ, ಇಂಥವ್ರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ. ಆ ದಿನ ಕರಿಯ ವಸ್ತ್ರದಾನ ಅಥವಾ ಬೆಡ್ಶೀಟ್ ಆದರೂ ಕೊಡ್ಬೋದು ನೀವು. ಇವೆಲ್ಲವನ್ನು ಮಾಡೋದ್ರಿಂದ ನಿಜವಾಗ್ಲೂ ನಾಗರ ಪಂಚಮಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕೆಲವೊಬ್ಬೊಬ್ಬರು ಸೌಲಭ್ಯವಿಲ್ಲದಿದ್ದರು, ಕೆಲವೊಬ್ಬರು ಸೌಲಭ್ಯವಿಲ್ಲ, ಇವೆಲ್ಲ ಮಾಡ್ಸೋಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ, ದೆರ್ ಈಸ್ ನೋ ಟೈಮ್, ಏನು ಮಾಡಬಹುದು ಇಂಥವ್ರು? ಅತ್ಯಂತ ಶುಭ. ಯಾಕಂದರೆ ಎಲ್ಲ ಕಡೆ ನಾಗರ ಕಟ್ಟೆಗಳಿದ್ದೇ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ನಾಗರ ಕಟ್ಟೆಗೆ ಕೇವಲ ಜಲಾಭಿಷೇಕ ಅಥವಾ ನೀವು ಕ್ಷೀರಾಭಿಷೇಕವನ್ನು ಮಾಡಿಸಿ
ಓಂ ಅಪ್ಯಾಯ ಸ್ವಾಹ ಸಮೇತದಯ ವಿಶ್ವದ ಸೋಮರುಷ್ಟಿಯಂ. ಈ ಒಂದು ಹಾಲಿನ ಅಭಿಷೇಕ ಪ್ರಾರ್ಥನೆಯನ್ನು ಮಾಡಿ ಆ ನಾಗರ ಕಟ್ಟೆಗೆ ಷೋಡಶೋಪಚಾರ ಪೂಜೆ, ಹಾಗೆ ಗೆಜ್ಜೆ ವಸ್ತ್ರ, ನೈವೇದ್ಯ ಇವೆಲ್ಲವನ್ನ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅಲ್ಲೇ ಕುತ್ಕೊಂಡು ಮಂತ್ರ ಹೇಳಿ, ರಾಹುಕೇತುಗಳ ಮಂತ್ರ. ಅಥವಾ ಇನ್ನೂ ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಇಡೀ ದಿನ, ಈ ದಿನ ನಾಗರ ಪಂಚಮಿ ಇರ್ತಕ್ಕಂಥ ದಿನವಾದ್ದರಿಂದ ಓಂ ರೀಂ ದುಂ ದುರ್ಗಾಯೈ ನಮಃ ಅಧಿದೇವತೆ. ಓಂ ರೀಂ ದುಂ ದುರ್ಗಾಯೈ ನಮಃ. ಅತ್ಯಂತ ಪ್ರಶಸ್ತವಾಗಿ ನಿಮ್ಮ ಕರ್ಮ, ಎಷ್ಟು ಭಾಳ ಸಮಸ್ಯೆಯಲ್ಲಿರ್ತಕ್ಕಂಥ ಕರ್ಮಗಳು ದೂರವಾಗೋದು ಸತ್ಯವಾಗುತ್ತೆ. ಯಾರಿಗೆ ಅನುಕೂಲವಿದೆಯೋ ನಾನು ಹೇಳ್ತಂಥ ಕೆಲಸಗಳನ್ನು ಮಾಡ್ಕೊಳ್ಳಿ. ಅವೆಲ್ಲ ಮಾಡೋಕ್ಕಾಗಲ್ಲ ಗುರುಗಳೇ ಅಂತಕ್ಕಂಥವ್ರು ಕೇವಲ ಜಲಾಭಿಷೇಕ, ನಾಗರ ಕಟ್ಟೆ, ಅರಳಿ ಮರ ಹೇಗಿದ್ರೂ ಅಲ್ಲೇ ಇರ್ತದೆ, ಅರಳಿ ಮರದ ಬುಡಕ್ಕೆ ಹಸಿ ಹಾಲನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಮುಗೀತು ಕೆಲಸ. ಶಾಂತ ಸ್ವಭಾವದಿಂದ ಸಂಕಲ್ಪ ಸಹಿತವಾಗಿ ನನ್ನ ಎಲ್ಲ ಕರ್ಮಗಳು ನಾಶವಾಗಲಿ, ಮದುವೆ ಆಗಿಲ್ದಲೇ ಆಗಿರ್ಬೋದು, ಮಕ್ಕಳಾಗಿಲ್ದಲೇ ಆಗಿರ್ಬೋದು, ಕೆಲಸದಲ್ಲಿ ಅಡೆತಡೆ ಬರ್ತಕ್ಕಂಥವ್ರಾಗಿರ್ಬೋದು, ಸಾಲಬಾಧೆಯಿಂದ ಪರಿಸ್ತಾಪಿಸ್ತಕ್ಕಂಥವ್ರು ಇರ್ಬೋದು, ಶತ್ರುಬಾಧೆಗಳಿಂದ ಪರಿಸ್ತಾಪ ಇರ್ತಕ್ಕಂಥವ್ರು, ಹಾಗೆ ಕೋರ್ಟ್ ಕಚೇರಿಯ ಒಂದಲ್ಲ ಒಬ್ಬರಿಗೆ ಒಂದೊಂದು ಸಮಸ್ಯೆ ಇದ್ದೇ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದಲ್ಲ ಒಂದು ಸಮಸ್ಯೆ ಇರೋದ್ರಿಂದ ಈ ದಿನ ಈ ಕಾರ್ಯಗಳನ್ನು ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಈ ದೋಷ ನಿವಾರಣೆಯಾಗಿ ಒಬ್ಬ ಒಳ್ಳೆಯ ಮನುಷ್ಯನಾಗ್ತೀರಿ. ಖಂಡಿತವಾಗಿ ಮಾಡ್ಕೊಳ್ಳಿ. ಇವೆಲ್ಲ ವರ್ಷಕ್ಕೆ ಒಂದೊಂದು ಸರಿ ಬರ್ತಕ್ಕಂಥವು, ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಸಾಧ್ಯವಾದಷ್ಟು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.